ಸಿಗತ್ತೆ. ಚಲೋ ತೋರಿಸ್ತೀನಿ. ನೋಡಿ ಅಂಗಡಿ ಒಳಗೆ ಹೋಗ್ಬಿಟ್ಟಿದೆ ಕೊಡು ಅಂತ. ಕತ್ತೆ ಸವಾರಿ ಮಾಡ್ತಾ ಇದ್ದಾನೆ, ಅವನಿಗೆ ಒಂಥರ ಮಜಾ. ತಾರಾಗಢ ಫೋರ್ಟಿ ಹೋಗ್ತಾ ಇದ್ದೀನಿ. ಮಧ್ಯಾಹ್ನ ಆದ ಬಿಸಿಲು, ಉರಿ ಬಿಸಿಲು. ಕುರಿಗಳೆಲ್ಲ ಸಿಕ್ಕಾಪಟ್ಟೆ ದೊಡ್ಡದಿದೆ ಗುರು. ಇಲ್ಲಿ ನೋಡಿ ಎಲ್ಲ ನಾಯಿಗಳು ಹೆಂಗೆ ಬೀದಿಯಲ್ಲಿ ಸಿಗತ್ತೋ ಇದರ ತಾಳ್ಗಳಲ್ಲಿ ಕುರಿಗಳಂತೂ ಸಿಕ್ಕಾಪಟ್ಟೆ ಸಿಗತ್ತೆ. ಲೈನ್ ಉದ್ದಕ್ಕೂ ಕುರಿಗಳು ಹಿಂಗಿದೆ. ಬೆಟ್ಟದ ಮೇಲೂ ನೋಡಿ, ಇಲ್ಲಿ ನೋಡಿ ಕ್ಯಾಚಾಗಿ देखता हूँ कितने अनाथ मिलता है. ಇಲ್ಲಿಂದ ಇನ್ನು ಇದು ಪೀಕ್ 1 ಪಾಯಿಂಟಲ್ಲಿ 1 ಕಿಲೋಮೀಟ್ರ್ ಅಷ್ಟೇ ಆಗಿದೆ. ಇನ್ನು 1.5 ಕಿಲೋಮೀಟ್ರ್ ನಡಿಬೇಕು. ಮತ್ತೆ ಸಿಕ್ಕಾಬಟ್ಟೆ ಹಂಪಿತ್ತು. 3.5 ಕಿಲೋಮೀಟ್ರು ಹೋಗ್ತಾ 3.5 ಬರ್ತಾ 3.5. ಸಿಕ್ಕಾಬಟ್ಟೆ ಅಂದರೆ ಕಲ್ಲಿಂದ ರಸ್ತೆ. ಖಾಜಾಗರಿ ನವಾಜ್ ಮೇಲೆ ಕಲ್ ಬಿಸಾಕಿದಂತ ಜಿನ್ನ ದೆವ್ವ ಇನ್ನ ಹಂಗೆ ಇದೆ, ತೋರಿಸ್ತೀನಿ ಬನ್ನಿ ಆಮೇಲೆ. ಗುರು ಸಿಕ್ಕಾಬಟ್ಟೆ ಬಾರದಂತ ಕಲ್ಲಿದೆ. ಕಲ್ಲು ಟಚ್ಚೇ ಆಗಿಲ್ಲ ನೋಡಿ ನೆಲಕ್ಕೆ. ಅಲ್ಲಿ ಚಾದರ್ ಹಾಕಿದ್ದಾರೆ. ಇದು ಕೈಯಿಂದು, ಇದು ಚಾಕುಯಿಂದ, ಮತ್ತೆ ಇದು ಗುಟ್ನಾಯಿಂದ. ಇವರು ಭೂಮಿಗೆ ಟಚ್ಚೇ ಆಗಿಲ್ಲ, ಹಾಗೆ ನಿಂತಿದೆ. ಒಂಥರ ಪವಾಡ ಇದ್ದಂಗೆ. ಯಾರು ಸುಳ್ಳು ಅಂತ ಹೇಳಿದ್ರೆ ಬಂದು ನೀವೇ ನೋಡ್ಕೊಂಡು ಹೋಗಿ. ಒಬ್ರು ಒಳಗೆ ಆರಾಮಾಗಿ ಹೋಗ್ಬೋದು, ನುಗ್ಬೋದು, ಮಲ್ಕೊಬೋದು. ಇದಂತ ದೊಡ್ಡ ಕಲ್ಲು ಖಾಜಾ ಗರೀಬ್ ನವಾಜ್ ದರ್ಗಾ ಮೇಲೆ, ಖಾಜಾ ಗರೀಬ್ ಅವ್ರ ಮೇಲೆ ಒಂಥರ ಪವಾಡ ಇದ್ದಂಗೆ ಹಂಗೆ ನಿಂತಿತ್ತು. ಇವಾಗ ಒಂದು ಸ್ವಲ್ಪ ಹೈಟ್ ಮಾಡ್ಕೊಂಡು ಅವ್ರು ಲೆವೆಲ್ ಮಾಡ್ಕೊಂಡಿದ್ದಾರೆ. ಮುಂಚೆ ಎಲ್ಲ ಹಿಂಗೆ ಇತ್ತಂತೆ ಕಲ್ಲು. ಟಚ್ ಆಗದಿರೋದಂತ ಚಾದರೆಲ್ಲ ಹಾಕಿದ್ದಾರೆ. ಪ್ರೇಯರಿನ ಚಾದರೆಲ್ಲ ಹಾಕಿದ್ದಾರೆ. ಅದಕ್ಕೊಂದು ಫೋಟೋ ಏನಾದ್ರು ತೆಗಿಸ್ಬೇಕಂದ್ರೆ ನಾವು ಅದ್ರ ಮೇಲೆ ಕುತ್ಕೊಂಡ್ರೆ 10 ನಿಮಿಷದಲ್ಲಿ ಸ್ಲೋ ಮೋಷನ್ ಫೋಟೋ ಅವರೇ ತಕ್ಕೊಡ್ತಾರಂತೆ. 100 ರೂಪಾಯಿ ಆಗ್ಬೋದು ಅಷ್ಟೇ. ಕುದುರೆ ಮಾತ್ರ ತುಂಬ ಜೋರಿದೆ, ಅವನಿಗೆ ತುಂಬ ಇಷ್ಟಪಡತ್ತದು. ಒಂಟೆ ಬಂದಿದೆ ನೋಡಿ, ಗಾಯಗ ಅಂತ ಒಂಟೆ. ಇದರಲ್ಲಿದೆ ಅನ್ನ ಸಾಂಬಾರು, ಇದರಲ್ಲಿದೆ ಕೈಮಾ. ತಿನ್ಬಿಡೋಣ ನಡೀರಿ. ವಾಟ್ಸಪ್ ಗಾಯ್ಸ್, ತಾರಾಗಢಿನ ತುದಿಯಲ್ಲಿದ್ದೀನಿ, ಟವರ್ ಮೇಲೆ. 4 ಕಿಲೋಮೀಟ್ರ್ ನಡ್ಕೊಂಡ್ಬೇಕು. ಇವಾಗ ಸ್ವಲ್ಪ ಊಟ ಮಾಡ್ಕೊಂಬಿಡೋಣ. ಹೆಂಗೋ ಕೈಮಾ ತಂದಿದ್ದೀನಿ, ಮತ್ತು ಬಿರಿಯಾನಿ ತಂದಿದ್ದೀನಿ. ಸಿಕ್ಕಾಪಟ್ಟೆ ನಡೆದಿದ್ದೀನಿ. ಮಜವಾಗಿ ಸ್ವಲ್ಪ ಊಟ ಮಾಡೋಣ. ಹಲೋ ಕುಚ್ಚಲಕ್ಕಿ ತಿಂತಾ ಇದ್ದೀನಿ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್.